ಚಿನ್ನದ ಆಮದಿನ ಮೇಲೆ ಕೇಂದ್ರ ಸರ್ಕಾರ ಹೊಸ ಮಾರ್ಗಸೂಚಿಯನ್ನು ಈಗ ಬಿಡುಗಡೆ ಮಾಡಿದೆ. ಅಡ್ವಾನ್ಸ್ ಆಥರೈಸೇಷನ್ ಮೂಲಕ 100 kgಯವರೆಗೂ ಚಿನ್ನವನ್ನು ಆಮದು ಮಾಡಿಕೊಳ್ಳುವ ಮಿತಿಯನ್ನು ನೀಡಲಾಗಿದೆ. ಡಿಜಿಎಫ್ಟಿಯಿಂದ ಮಹತ್ವದ ಸಾರ್ವಜನಿಕ ಪ್ರಕಟಣೆಯನ್ನು ಬಿಡುಗಡೆ ಮಾಡಲಾಗಿರುವಂಥದ್ದು. ಹಿಂದಿನ ರಫ್ತು ಬಾಧ್ಯತೆಯ 50% ಪೂರ್ಣ, ಅದಾದ ಮೇಲೆ ಹೊಸ ಅನುಮತಿ ಪ್ರತಿಯನ್ನು 15 ದಿನಕ್ಕೊಮ್ಮೆ ಚಿನ್ನ ಆಮದು ರಫ್ತು ವರದಿ ಸಲ್ಲಿಕೆ ಕಡ್ಡಾಯ ಕೂಡ ಮಾಡಲಾಗಿರುವಂಥದ್ದು. ಚಾರ್ಟರ್ಡ್ ಅಕೌಂಟೆಂಟ್ ದೃಢೀಕರಣದ ಜೊತೆಯಲ್ಲೇ ಕಾರ್ಯಕ್ಷಮತೆಯ ವರದಿಯನ್ನು ನೀಡಬೇಕು. ಪ್ರಾದೇಶಿಕ ಕಚೇರಿಗಳಿಂದ ಪ್ರತಿ ತಿಂಗಳು ಡಿಜಿಎಫ್ಟಿ ಕೇಂದ್ರ ಕಚೇರಿಗೆ ವರದಿ ಸಲ್ಲಿಕೆ ಆಗಬೇಕು. ಆಮದು ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಹೆಚ್ಚಳಕ್ಕೋಸ್ಕರ ಈ ಹೊಸ ನಿಯಮವನ್ನು ತರಲಾಗಿರುವಂಥದ್ದು. ಡಿಜಿಎಫ್ಟಿಯಿಂದ ಮಹತ್ವದ ಸಾರ್ವಜನಿಕ ಪ್ರಕಟಣೆಯನ್ನು ಬಿಡುಗಡೆ ಮಾಡಲಾಗಿದೆ. ಹಿಂದಿನ ರಫ್ತು ಬಾಧ್ಯತೆಯ 50% ಪೂರ್ಣ, ಅದಾದ ಮೇಲೆ ಹೊಸ ಅನುಮತಿ, ಅಲ್ಲಿವರೆಗೂ ಇಲ್ಲ. ಪ್ರತಿ 15 ದಿನಕ್ಕೆ ಒಮ್ಮೆ ಚಿನ್ನ ಆಮದು ಮತ್ತು ರಫ್ತು ವರದಿಯನ್ನು ಸಲ್ಲಿಕೆ ಮಾಡಬೇಕು. ಅದು ಕಡ್ಡಾಯವಾಗಿರುತ್ತೆ. ಚಾರ್ಟರ್ಡ್ ಅಕೌಂಟೆಂಟ್ ದೃಢೀಕರಣದ ಜೊತೆಯಲ್ಲಿಯೇ ಕಾರ್ಯಕ್ಷಮತೆಯ ವರದಿಯನ್ನು ಸಲ್ಲಿಕೆ ಮಾಡಬೇಕು. ಪ್ರಾದೇಶಿಕ ಕಚೇರಿಗಳಿಗೆ ನೀವು ಸಲ್ಲಿಕೆ ಮಾಡಿದರೆ ಆ ಪ್ರಾದೇಶಿಕ ಕಚೇರಿಗಳು ಪ್ರತಿ ತಿಂಗಳು ಡಿಜಿಎಫ್ಟಿ ಕೇಂದ್ರ ಕಚೇರಿಗೆ ವರದಿಯನ್ನು ಸಲ್ಲಿಸಬೇಕಾಗತ್ತೆ. ಆಮದು ಪ್ರಕ್ರಿಯೆಯಲ್ಲಿ ಇನ್ನಷ್ಟು ಪಾರದರ್ಶಕತೆಯನ್ನು ತರೋದಕ್ಕೋಸ್ಕರ, ಆ ಟ್ರಾನ್ಸ್ಪರೆನ್ಸಿಯನ್ನು ಹೆಚ್ಚಿಸೋದಕ್ಕೋಸ್ಕರ ಈ ಹೊಸ ಆದೇಶವನ್ನು ಹೊರಡಿಸಲಾಗಿರುವಂಥದ್ದು. ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲಾಗಿರುವಂಥದ್ದು. ಚಿನ್ನ ಆಮದು ಇನ್ನು ಮೇಲೆ ಸುಲಭವಲ್ಲ. ಅಡ್ವಾನ್ಸ್ ಆಥರೈಸೇಷನ್ ಮೂಲಕ 100 kgಯಷ್ಟು ಚಿನ್ನ ಆಮದು ಮಾತ್ರ ಇರುತ್ತೆ. ಅದಕ್ಕೆ ಲಿಮಿಟೇಷನ್ ಇದೆ. ಈಗ ಮಿತಿಯನ್ನು ನಿಗದಿಪಡಿಸಲಾಗಿದೆ. ಡಿಜಿಎಫ್ಟಿಯಿಂದ ಮಹತ್ವದ ಸಾರ್ವಜನಿಕ ಪ್ರಕಟಣೆಯನ್ನು ಬಿಡುಗಡೆ ಮಾಡಲಾಗಿರುವಂಥದ್ದು. ನಮ್ಮ ಪ್ರತಿನಿಧಿ ಸವಿತಾ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸವಿತಾ, ಹೊಸ ಗೈಡ್ಲೈನ್ಸನ್ನು ಚಿನ್ನ ಆಮದಿಗೆ ಬಿಡುಗಡೆ ಮಾಡಲಾಗಿರುವಂಥದ್ದು, ಇದರಿಂದ ಯಾವ ರೀತಿಯ ಪರಿಣಾಮ ಬೀರಬಹುದು ವ್ಯಾಪಾರಿಗಳ ಮೇಲೆ ಅಂತ? ಚಿನ್ನದ ದರ 1 to 2 ಆಗಿದೆ, ಗಗನಕ್ಕೇರ್ತಾ ಇದೆ. ಇಂಥದ್ದೇ ಹೊತ್ತಲ್ಲಿ ಕೇಂದ್ರ ಸರ್ಕಾರ ಹೊಸ ಮಾರ್ಗಸೂಚಿಯನ್ನ, ಚಿನ್ನದ ಆಮದು ರಫ್ತಿಗೆ ಹೊಸ ಮಾರ್ಗಸೂಚಿಯನ್ನ ತಂದಿದೆ. ಡಿಜಿಎಫ್ಟಿ ಕಚೇರಿಯಿಂದ ಸಾರ್ವಜನಿಕ ಪ್ರಕಟಣೆ ಕೂಡ ಹೊರಡಿಸಲಾಗಿದೆ. ಅಂದ್ರೆ ಪ್ರಾದೇಶಿಕ ಕಚೇರಿಯ ಮುಖಾಂತರವಾಗಿ, ಅಂದ್ರೆ ಏನೇ ಚಿನ್ನ ಖರೀದಿ ಆದ್ರೂ ಪ್ರತಿ ತಿಂಗಳು ವಹಿವಾಟು, ಅಂದ್ರೆ ಆಮದು ರಫ್ತು ಏನಾಗುತ್ತೆ ಅದೆಲ್ಲದರದನ್ನು ಪ್ರತಿ ತಿಂಗಳು ಅದರ ವರದಿಯನ್ನ ಸಂಪೂರ್ಣವಾಗಿ ಈ ಡಿಜಿಎಫ್ಟಿ ಕಚೇರಿಗೆ ತಲುಪಿಸಬೇಕು. ಪ್ರಮುಖವಾಗಿ 100 kg, ಈಗ ಏನು ಅಡ್ವಾನ್ಸ್ ಅಥರೈಸೇಷನ್ ಮುಖಾಂತರವಾಗಿ 100 kg ಮಿತಿಯನ್ನ ಮಾಡಿದೆ. ಒಂದೊಮ್ಮೆ ಯಾವುದಾದ್ರೂ ಕಂಪನಿ 100 kg ಚಿನ್ನ ಖರೀದಿ ಮಾಡ್ತಾ ಇದೆ ಅಂದ್ರೆ ಅದರ ಸಂಪೂರ್ಣ ಮಾಹಿತಿಯನ್ನ ಆ ಕಚೇರಿಗೆ ನೀಡಬೇಕು. ಅದಾದ ಬಳಿಕ ಅಥರೈಸೇಷನ್ ನಲ್ಲಿ ಒಂದು ಅದ್ರ ಬಗ್ಗೆ ಸಮಗ್ರವಾಗಿ ಒಂದು ನಡೆಯುತ್ತೆ. ಅಂದ್ರೆ ಚಿನ್ನ ಯಾವ ರೀತಿ ಇದೆ, ಕ್ವಾಲಿಟಿ ಹೇಗಿದೆ, ಕ್ವಾಲಿಟಿ ಚೆಕ್ ಆದ ನಂತರ ಈ ಆಮದು ರಫ್ತು ಕಳಪೆ, ಅಂದ್ರೆ ಚಿನ್ನದಲ್ಲಿರುವಂತಹ ಕಳಪೆ ಗುಣಮಟ್ಟವನ್ನ ಕಂಡುಹಿಡಿಯಲಿಕ್ಕೆ ಮಾಡಿರುವಂತದ್ದು ಒಂದಿಷ್ಟು ರೂಲ್ಸ್ ಗಳನ್ನ ತಂದಿದೆ. ಪ್ರಮುಖವಾಗಿ ಆರಂಭಿಕ ಹಂತದಲ್ಲಿ ಈಗಷ್ಟೇ ಉದ್ಯಮವನ್ನ ಆರಂಭಿಸಿದಂತಹ ಕಂಪನಿಗಳಿಗೆ ಇದೊಂದು ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳು ಅವರಿಗೆ ತೊಂದರೆ ಆಗಬಹುದು. ಪ್ರಮುಖವಾಗಿ ಎಲ್ಲ ರೂಲ್ಸ್ ಗಳನ್ನ ಈ ಕಚೇರಿಗೆ, ಪ್ರಾದೇಶಿಕ ಕಚೇರಿಯಿಂದ ಈ ಕೇಂದ್ರ ಕಚೇರಿಗೆ ತಲುಪಿಸುವಂತಹ ಪ್ರಯತ್ನಗಳಾಗತ್ತೆ. ಒಟ್ಟಾರೆ ಚಿನ್ನದ ದರ ಏರಿಕೆಯ ಹೊತ್ತಲ್ಲಿ ಕೇಂದ್ರ ಸರ್ಕಾರ ಈ ಕಟ್ಟುನಿಟ್ಟಿನ ನಿಯಮಗಳನ್ನ ತಂದಿದೆ. ಅದನ್ನ ಕಟ್ಟುನಿಟ್ಟಾಗಿ ಫಾಲೋ ಮಾಡುವಂತೆ ಕೇಂದ್ರ ಸರ್ಕಾರ ಸೂಚನೆ ಕೂಡ ನೀಡಿದೆ. ನವೀನ್, ಥ್ಯಾಂಕ್ ಯು ಸವಿತಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.